ಪಾವ್ ಭಾಜಿ ಮಾಡೋದಕ್ಕೆ ಏನು ಮಾಡಬೇಕು, ಫಸ್ಟು ಇದೆಲ್ಲ ಬೇಯಿಸ್ಕೊಬೇಕು. ಏನು ಇದು, ಏನದು, ಕಾಲಿಫ್ಲವರು, ಆಮೇಲೆ ಆಲೂಗೆಡ್ಡೆ, ಇದೆಲ್ಲ ಬೇಯಿಸ್ಕೊಬೇಕು. ಕಾಲಿಫ್ಲವರು, ಆಲೂಗೆಡ್ಡೆ, ಕ್ಯಾರೆಟು ಎಲ್ಲ ಹಾಕೋದು, ಎಲ್ಲ ಬೇಯಿಸ್ಕೊಬೇಕು. ಅದನ್ನು ಜಿಂಜರು, ಗಾರ್ಲಿಕ್ಕು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ನೀರು, ಉಪ್ಪು ಹಾಕ್ತಾ, ನೀರು ಎಷ್ಟಾಗುತ್ತೆ, ಬೇಯಿಸ್ಕೊಳಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು. ಆಮೇಲೆ ಒಂಚೂರು ಬಟರ್ ಹಾಕ್ಕೊಬೇಕು. ಇವಾಗ ಅದನ್ನೆಲ್ಲ ಬೇಯಿಸ್ಕೊತಾ ಇದ್ದೀವಿ. ಎಷ್ಟು ನಿಮಿಷ ಬೇಯಿಸ್ಬೇಕು? ಒಂದು 3 to 4 ವಿಷಲ್. 3 to 4 ವಿಷಲ್ಸ್ ಕೂಗಿಸ್ಬೇಕು, ಬೇಯಿಸೋದಲ್ಲ. 3 to 4 ವಿಷಲ್ ಕೂಗ್ಸೋಣ. ಈಗ ಟೈಮ್ ಆಗುತ್ತಾ ನಿಮಿಷ? ಅದು ಕೂಗೋವರೆಗೂ ಒಂದು 20 ಸೆಕೆಂಡು ಬಿಹೈಂಡ್ ದ ಸೀನ್ಸ್ ಇಷ್ಟೆಲ್ಲ ಕಷ್ಟಪಡಬೇಕು. ಎಲ್ಲ ಮಾಡಿರೋದು ಡಿಸ್ಕ್ರಿಪ್ಷನ್ ನೋಡಿಕೊಂಡು ನಾವೇನು ಡಿಫ್ರೆಂಟಾಗಿ ಮಾಡೋಕ್ಕಾಗುತ್ತೆ ಅಂತೆಲ್ಲ ತಿಳ್ಕೊಂಡು ಅದೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಒಂದು ವೀಡಿಯೋಗೆ ಕಷ್ಟಪಡಬೇಕು. ಪಾವು ಕಟ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಚಾಕು ಕೊಡಿ. ಇದು ಅಂಗಡಿಯಿಂದ ತಂದಿರೋ ಪಾವು, ನಾವು ಮಾಡಿರೋದಲ್ಲ. ಒಳಗಡೆ ಸ್ಟಫಿಂಗ್ ಮಾತ್ರ ನಾವು ಮಾಡ್ತಿದ್ದೀವಿ. ಒಳಗಡೆ ಸ್ಟಫಿಂಗ್ ಏನಿಲ್ಲ, ಇದಕ್ಕೆ ಆಚೆ ಕೊಡೋದು ಸ್ಟಫಿಂಗ್. ಗ್ರೇವಿ ಈ ಥರ ಮಾಡಿ ಇದು ಪಾವ್ ಭಾಜಿ ಎಲ್ಲ ಫುಲ್ ಕಟ್ ಮಾಡ್ಕೊಂಡ್ವಿ. ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಪಾವ್ ಭಾಜಿ 4-5 ಜನಕ್ಕೆ ಆಗೋಷ್ಟು. ಇದು ಪ್ಯೂರ್ ಬೆಣ್ಣೆ, ಮಂಡ್ಯದು ಹಸುದು. ನ್ಯಾಚುರಲ್ ಪ್ಯೂರ್ ಮಂಡ್ಯ ಬಟರ್. ಫುಲ್ಲು 4 ಕೂಗಿಸ್ಕೊಂಡಾದ್ಮೇಲೆ ಫುಲ್ಲು ಬೆಂದಿದೆ, ಸ್ಮ್ಯಾಶ್ ಆಗಿ ಫುಲ್ ಬೆಂದಿದೆ. ಸ್ಮ್ಯಾಶ್ ಮಾಡ್ತಾ ಇದ್ದೀವಿ. ಸ್ಮ್ಯಾಶ್ ಮಾಡ್ಬೇಕು ಚೆನ್ನಾಗಿ. ಗೋಬಿ, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ. ಇದೆ ಸ್ಮ್ಯಾಶ್ ಹಾಕಿದ್ದು. ಸ್ಮ್ಯಾಶ್ ಆಯಿತು. ಬೆಣ್ಣೆ, ಬಟರ್ ಹಾಕೋಬೇಕು. ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಅದಾದ್ಮೇಲೆ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಬಟರು, ಸ್ವಲ್ಪ ಇದು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅನ್ಕೋಬೇಕು. ಅದು ನಮಗೆ ಟ್ರಾನ್ಸ್ಲ್ಯೂಷನ್ ನೋಡ್ಕೊಂಡು ಆಮೇಲೆ ನಾವು ವೀಡಿಯೋನೇ ನೋಡೋಲ್ಲ. ಆಮೇಲೆ ಇವ್ರು ಯಾರೋ ಹಿಂದಿದವ್ರು ಮಾಡ್ತಾವ್ರೆ, ನನ್ನ ಮಕ್ಕಳು ಅಂದ್ಕೊಂಡು. ಆಮೇಲೆ
ನಾವು ಪಾವ್ ಭಾಜಿ ಕನ್ನಡ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ, ಕರ್ನಾಟಕ ಸ್ಟೈಲಲ್ಲಿ. ದಟ್ ಈಸ್ ಅವರ್ ಸ್ಪೆಷಾಲಿಟಿ. ಎಲ್ಲ ನಾರ್ತು ಸೌತ್ ಈಸ್ಟು ವೆಸ್ಟು, ನಾರ್ತ್ ಈಸ್ಟು ಸೌತ್ ಈಸ್ಟ್ 8 ದಿಕ್ಕಿಗಳಲ್ಲಿರೋ ಯಾವ್ಯಾವ ಫುಡ್ ಇದೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ, ಕನ್ನಡ ಸ್ಟೈಲಲ್ಲಿ ಮಾಡ್ತೀವಿ ನಾವು. ನಮ್ಗೆ ಹೆಂಗೆ ಬೇಕಂಗೆ. ನಾನು ಮಾಡಿದ್ದೆ ರೆಸಿಪಿ, ನಾವು ತಿಂದಿದ್ದೆ ರೆಸಿಪಿ. ಓನ್ ರೆಸಿಪಿ. ನಾವು ಮಾಡೋದೇ ರೆಸಿಪಿ, ನಾವು ತಿನ್ನೋದೇ ರೆಸಿಪಿ, ನಮ್ಮದೇ ಟೇಸ್ಟು. ಒಂದು 2 ನಿಮಿಷ. ಒಂದು ಸ್ವಲ್ಪ ಉಪ್ಪು ಹಾಕೊಬೇಕು. ಎಷ್ಟು ಹಾಕಿದ್ದೀರಿ ಉಪ್ಪು? 1.5 ಸ್ಪೂನ್ ಹಾಕು ಸಾಕು. ರುಚಿಗೆ ತಕ್ಕಷ್ಟು, ಇವಾಗಲ್ಲ ಆಮೇಲೆ ಅದು. ಹೀಗೆ ಆಮೇಲೆ ಟೊಮೆಟೊ ಪ್ಯೂರಿ ಹಾಕೊಬೇಕು. ಟೊಮೊಟೊ ಪ್ಯೂರಿ ಅದು ಅಂದರೆ ಮಿಕ್ಸಿಲಿ ರುಬ್ಬಿರತ್ತಾನೆ ಟೊಮೊಟೊ. ದಟ್ ಈಸ್ ಕಾಲ್ಡ್ ಟೊಮೊಟೊ ಪ್ಯೂರೆ. ಕನ್ನಡದಲ್ಲಿ ಏನಂತಾರೆ ಟೊಮೊಟೊ ಪ್ಯೂರೆಗೆ? ಟೊಮೊಟೊನ ರುಬ್ಸಿರೋದು ಅಷ್ಟೇ ನಮ್ಮ ಕನ್ನಡದಲ್ಲಿ. ಹಾಕೋಣ ಹಾಕೋಣ ಹಾಕೋಣ, ಕೊಡು 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 ಕೊಡು. ಬರಲಿ ಬರಲಿ ಬರಲಿ. ಇವಾಗ ಎಷ್ಟು ನಿಮಿಷ ಬೇಯಬೇಕಿದು? ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿ ಕುದೀತಾ ಇದೆ ಟೊಮೊಟೊ, ಕೊತ್ತ 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 ಅಂತ. ತಲೆ ಕಚ್ಕೊಂಡ್ಬಿಟ್ಟೈತೆ. ಆಮೇಲೆ ಕರೆಕ್ಟಾಗಿ ಇದು ಮಾಡು. ನೀರು ಸಾಕಲ್ವಾ? ಉಪ್ಪು ನಾನು ಹಾಕ್ಬೇಕಿತ್ತು ಆ್ಯಕ್ಚುಲಿ, ಯಾಕಂದರೆ ನಾನು ಉಪ್ಪು ಹಾಕೋದ್ರಲ್ಲಿ ಪರ್ಫೆಕ್ಟು. ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕು ಸಾಕು. ಇದೊಂದು ಸ್ಪೂನ್ ಹಾಕಿ ಒಂಚೂರು, ಅದನ್ನು ಸ್ವಲ್ಪ ಖಾರ ಇರಬೇಕು. 1/4 ಸ್ಪೂನ್, ಸಾಕು ಸಾಕು. ನೆಕ್ಸ್ಟು ಪಾವ್ ಭಾಜಿ ಮಸಾಲ ಹಾಕು. ಪಾವ್ ಭಾಜಿ ಮಸಾಲ ಆ್ಯಕ್ಚುಲಿ 2 ಸ್ಪೂನ್ ಹಾಕ್ಬೇಕು ನೀವು. ದಟ್ ಈಸ್ ದ ಪರ್ಫೆಕ್ಟ್ ಟೇಸ್ಟ್ ಫಾರ್ ದಿ ಪರ್ಫೆಕ್ಟ್ ಒನ್. ಬೆಣ್ಣೆ ಹಾಕು, ಬೆಣ್ಣೆ ಹಾಕು, ಬೆಣ್ಣೆ ಹಾಕಬೇಕು. ಬೆಣ್ಣೆ ಇನ್ನೊಂದು ಸ್ವಲ್ಪ ಇಲ್ವಾ ಬೆಣ್ಣೆ? ಇನ್ನೊಂದು ಕಪ್ ಹಾಕು. ತೊಗೊಂಬ ಅದು ಪೀಸ್ನೇ. ಇನ್ನೊಂಚೂರು ಹಾಕು, ಬೆಣ್ಣೆ ಏನು ಖಾಲಿ ಆಗ್ಬಿಡಲ್ಲ. ಇನ್ನೊಂದು ಪೀಸ್ ಹಾಕಿರ್ತೀನಿ ಬೆಣ್ಣೆ. ಹೇಳಿಡು. ಇವಾಗ ಇದಕ್ಕೆ ಪ್ಯೂರೆ ಹಾಕೊಬೇಕು. ಸಾಕು ಸಾಕು. ಅದು ಮಿಕ್ಸ್ ಆಗುತ್ತೆ ಆಟೋಮೆಟಿಕ್. ನಾವು ಸ್ಟಿರ್ ಮಾಡಬೇಕಷ್ಟೇ. ಅಲ್ಲಿ ಸ್ಮ್ಯಾಶ್ ಏನು ಮಾಡೋಕೆ ಹೋಗ್ಬೇಡ, ಸ್ಟಿರ್ ಮಾಡು ಸಾಕು. ಪಾವ್ ಭಾಜಿ ಮಸಾಲ ಹಾಕು. ಅದು ನಾವು ಶೆಫ್ ಸ್ಪೆಷಲ್ಲು ಲಾಸ್ಟಲ್ಲಿ ಹೇಳ್ತೀವಿ. ಪಾವ್ ಭಾಜಿ ಮಸಾಲೆ ಎಲ್ಲ ಹಾಕ್ತಾ ಅಲ್ವಾ? ಉಪ್ಪು ಹಾಕ್ದಾ? ಒಂಚೂರು ಉಪ್ಪು ಹಾಕು, ಇನ್ನೊಂಚೂರು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕು. ಒಂಚೂರು ಉಪ್ಪು ಹಾಕು. ಬೆಣ್ಣೆ ಎಷ್ಟು ಹಾಕಿದ್ರು ಕಡಿಮೆನೆ, ಟೇಸ್ಟ್ ಬರುತ್ತೆ ಬೆಣ್ಣೆ ಹಾಕಿದ್ರೆ. ಒಂಚೂರು ಹಾಕ್ತಾ ಉಪ್ಪು, ಇನ್ನೊಂದು ಚೂರು ಹಾಕು ಉಪ್ಪು. ನನ್ನ ಕಣ್ಣಂದಾಜಲ್ಲೇ ಗೊತ್ತಾಗುತ್ತಾ? ಸಾಕು. ಚೆನ್ನಾಗಿ ಸ್ಟೀರ್ ಮಾಡು, ಚೆನ್ನಾಗಿ ಸ್ಟೀರ್ ಮಾಡು. ಪಾವಲ್ಲೂ ತಿರ್ಗಿ ಬೇಯಿಸ್ಕೊಬೇಕಾದ್ರೆ ಬೆಣ್ಣೆಲೆ ಬೇಯಿಸ್ಬೇಕು ಪಾವನ. ಗೊತ್ತು, ನೀವೇನು ಹೇಳ್ತೀರೋ ಹಂಗೆ ಮಾಡ್ತೀನಿ. ಸ್ಟೀರ್ ಮಾಡು, ಸ್ಟೀರ್ ಮಾಡು. ಟೇಸ್ಟ್ ನೋಡು.
ಕೊತ್ತಂಬರಿ ಸೊಪ್ಪು ಹಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಡಲೇಬೇಕು. ಹಾಂ, ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸ್ಬೇಕು. ವೆರಿ ಗುಡ್. ಕೊಡು 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 ಕೊತ್ತಂಬರಿ ಸೊಪ್ಪು ಕೊಡು ಕೊಡು ಕೊಡು. ಡಮಾಲ್ ಡಿಮಿಲ್ ಡಕ್ಕ. ಫುಲ್ ಸ್ಟಿರ್ ಮಾಡು. ಬೆಣ್ಣೆ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ದೀವಿ. ಫೈನಲಿ ಬಾಜಿ ಇಸ್ ರೆಡಿ. ಬೆಣ್ಣೆ ಹಾಕಿ ಸ್ವಲ್ಪ ಅವನ್ನ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಇನ್ನು ಹಾಕಿ ಬೆಣ್ಣೆ ಕರೆಕ್ಟಾಗಿ. ಕ್ಯಾಮ್ರಾಮನ್ ಮೇಲೆ ಎಗರಿಸ್ಬಿಟ್ಟಿನ ಆಮೇಲೆ. ಪಾವ್ ಈ ಥರ ಮಾಡ್ಕೋಬೇಕು. ಈ ಥರ ಬೇಯಿಸ್ಕೋಬೇಕು, ಬೆಣ್ಣೆಲಿ ರೋಸ್ಟ್ ಮಾಡ್ಕೋಬೇಕು. ಪಾವ್ ಭಾಜಿ ಇಸ್ ರೆಡಿ. ಈ ಪಾವ್ ಭಾಜಿ ಇವಾಗ ಶನಿವಾರ ರೆಡಿ. ಇವಾಗ ಬಿಗ್ ಬಾಸ್ ನೋಡಿಕೊಂಡು ಪಾವ್ ಭಾಜಿ ತಿಂತೀವಿ. ವಾರದ ಕತೆ ಪಾವ್ ಭಾಜಿ ಜೊತೆ. ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ರೆ ಲಾಸ್ಟಲ್ಲಿ ಫೈನಲ್ ಟಚಿಂಗ್ ಡನ್. ಇದೇ ಪಾವ್ ಭಾಜಿ, ಸೇಮ್ ಪಾವ್ ಭಾಜಿ ಮುಂಬೈಯಲ್ಲಿ 200 ರೂಪಾಯಿ ಕೊಡ್ತಾರೆ. ಎಂಜಾಯ್ ದ ರೆಸಿಪಿ. ಟ್ರೈ ಇನ್ ಯುವರ್ ಹೋಮ್ ಆಲ್ಸೋ. ಮನೆಯಲ್ಲ ಟ್ರೈ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಪಾವ್ ಭಾಜಿ ಟೇಸ್ಟ್ ಮಾಡ್ತೀನಿ ಇದೆ ಅಂತ. ಇದು ತೋರಿಸಿ ಇಲ್ಲೊಂಚೂರು. ಪ್ಯೂರಿ ಜೊತೆ ಒಳಗಡೆ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಬಟರು ಪ್ಯೂರಿ ಒಳಗಡೆ ಬ್ಲೆಂಡ್ ಆಗಿ ಒಳ್ಳೆ ಟೇಸ್ಟ್ ಹೊಡಿತಾರೆ. ಕೊಡೋಣ 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 ಅಂತ ಇರಬೇಕು. ತಿಂತಾ ಇದೆ ಏನಾದ್ರು ಕೊಡೋಣ 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 ಅಂತ ಇರಬೇಕು. ಡಮಾಲ್ ಡಿಮಿಲ್ ಡಕ್ಕ ಪಾವ್ ಭಾಜಿ ಸಕ್ಸಸ್ ಪಕ್ಕ. ಒಳ್ಳೆ ಟೇಸ್ಟು. ನೆಕ್ಸ್ಟ್ ಲೆವೆಲ್ ವೀಕೆಂಡ್ ವೈಬ್. ಬಿಯರ್ ಕುಡಿಯೋರಿಗೆ ಬಿಯರ್ ಜೊತೆಗೆ ಸಖತ್ತು ಕಾಂಬಿನೇಷನ್. ಡಮಾಲ್ ಡಿಮಿಲ್ ಡಕ್ಕ. Okay guys, thank you for watching me. I will come up with the more sorry actually English ಅಲ್ಲಿ ಮಾಡಿದಾಗ ಇನ್ನು ಡಿಫ್ರೆಂಟ್ ಆಗಿರೋ ರೆಸಿಪಿಲಿ ಬರ್ತೀನಿ. US ಸ್ಟೈಲು, ನಾರ್ತ್ ಅಮೆರಿಕನ್ ಸ್ಟೈಲ್, ಫ್ರೆಂಚ್ ಸ್ಟೈಲ್ ಎಲ್ಲ ಕನ್ನಡದಲ್ಲಿ ಮಾಡ್ಬಿಡ್ತೀನಿ. ತಲೆ ಕೆಡಿಸ್ಕೊಬಿಡಿ. ಓಕೆ ಬಾಯ್, ಸಿ ಯು, ಟೇಕ್ ಕೇರ್. ಸಾಕು ಬಾಯ್.